ಎಲ್ರಿಗೂ ನಮಸ್ಕಾರ. ನಂಗೆ ಸ್ವಲ್ಪ ನೆಗಡಿ ಆಗೈತಿ. ನಿನ್ನೆ ಭಾಳ ಜ್ವರ ಇತ್ತು, ಸೊ ಅದಕ್ಕೆ ಇನ್ನೊಂದು ವಿಡಿಯೋ ಹಾಕೋಕ್ಕಾಗಲಿಲ್ಲ. 4 ವಿಡಿಯೋ ಹಾಕಿದ್ದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನನ್ನದು ಇರೋದು ಬರೀ 5 ಚಾನಲ್ಲು. ನನ್ನ ಚಾನಲ್ ಯಾವ್ಯಾವ ಅಂತ ಭಾಳ ಜನಕ್ಕೆ ಗೊತ್ತೈತಿ. ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳ್ಕೊಳ್ಳಿ. ನನ್ನ ಚಾನಲ್ಲು ಒಂದು ಚಿಂಟು TV ಕಾಮಿಡಿ ಕಾರ್ಟೂನ್, ಎರಡನೇದು ಬೀಯಿಂಗ್ UK ಫ್ಯಾಮಿಲಿ ಚಾನಲ್, ಇನ್ನೊಂದು ಬೀಯಿಂಗ್ UK ಕಾಮಿಡಿ ಕಾರ್ಟೂನ್, ಮೂರನೇದ್ದು ಆಯ್ತು. 4ನೇದ್ದು ಶಾಂತಕ್ಕ ಉತ್ತರ ಕರ್ನಾಟಕ ಕಾಮಿಡಿ, 5ನೇದ್ದು ಪ್ರಿಯಾ ಅರವಿಂದ್ UK ಬ್ಲಾಗ್ಸ್. ಈ ಥರ 5 ಚಾನಲ್ ಇರೋದು. ಬೇರೆ ಯಾವ ಚಾನಲ್ಲು ನಂದಲ್ಲ, ಬೇರೆ ಯಾರೋ ಮಾಡ್ತಾ ಇರೋದು. ಬಟ್ ನನ್ನ ಚಾನಲ್ ಇರೋದು 5 ಚಾನಲ್. ನನ್ನ ಚಾನಲ್ ಒಳಗೆ ಯಾವ ಕತೆ ಹಾಕ್ತಾ ಇದ್ದೀನಿ ಅಂತ ಈ ಚಾನಲ್ ಒಳಗೆ ಹೋದ್ರೆ ನಿಮ್ಗೆ ಗೊತ್ತಾಗ್ತೈತಿ. ದಯವಿಟ್ಟು ನಾನು ನೋಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಾ ಇದಾವೆ. ಬೇರೆ ಬೇರೆ ಯಾವ್ದಾವ್ದೋ ವಿಡಿಯೋನ ನನ್ನ ಚಾನಲಲ್ಲಿ ಕೇಳ್ತೀರಿ, ಶಾಂತಕ್ಕ ಹಾಕಿಲ್ಲ ನೀವು ಈ ವಿಡಿಯೋ ಹಾಕಿ, ಈ ವಿಡಿಯೋ ಹಾಕಿ ಅಂತ. ಕೆಲವ್ರು ಗೊತ್ತಿದ್ದವ್ರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಬೇರೆಯವರು ಕಮೆಂಟಲ್ಲೇ, ಅದು ಈ ಚಾನಲ್ ಅಲ್ರಿ ಬೇರೆದ್ದು ಅಂತ ಅವ್ರು ಮಾಡ್ಕೊಂಡಿರ್ತಾರೆ. ಆದರೂ ನಾ ಹೇಳ್ತಾ ಇದ್ದೀನಿ, ನಂದಿರೋದು 5 ಚಾನಲ್, ಇಷ್ಟೇ ವಿಡಿಯೋ ಬರೋದು. ಬೇರೆ ಯಾವುದೇ ಕತೆಗಳು ನನ್ನ ಚಾನಲ್ ಅಲ್ಲ. ನಾನು ಈ 5 ಚಾನಲಲ್ಲಿ ಏನು ಬರ್ತೈತಲ್ಲ ಕತೆ, ಮನೆಯೊಂದು 3 ಬಾಗಿಲು, 1990 2000 ಇಸ್ವಿದು, ಆಮೇಲೆ ಇದು ಸ್ನೇಹನ ಪ್ರೀತಿನ, ಆಮೇಲೆ ಅಕ್ಕ ತಂಗಿರ ಅವಳಿ ಜೋಳಿ ಕತೆ, ಇನ್ನೊಂದು ಹಳ್ಳಿ ಜೀವನ ಕತೆ. ಇವು 5 ಕತೆ ನನ್ನ ಚಾನಲಲ್ಲಿ ಬರೋದು. ಎಲ್ರಿಗೂ ನಮಸ್ಕಾರ. ಕೆಲವರು ಕಮೆಂಟ್ ಹಾಕ್ತಿದ್ರಿ, ಶಾಂತಕ್ಕ ಈ ಥರ ಎಲ್ಲ ನೀವು ಕತೆ ತೋರಿಸ್ಬೇಡ್ರಿ, ಹೆಣ್ಮಕ್ಳು ಹಿಂಗೆ ಮಾಡಕ್ಕೆ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಂಗೆ ಆಕೈತಿ ಅಂತೇಳಿ. ಅದನ್ನ ಯಾಕೆ ನೀವು ನಾನು ಪ್ರಮೋಟ್ ಮಾಡ್ದಂಗೆ ಆಕೈತಿ ಅಂತ ಅನ್ಕೋತೀರಿ? ನಾನು ಈ ಥರ ಮಾಡಬೇಡ್ರಿ ಅಂತ ತೋರಿಸ್ತಾ ಇರೋದು, ಮಾಡ್ರಿ ಅಂತ ತೋರಿಸ್ತಿಲ್ಲ. ಅದನ್ನು ಮಾಡಿದ್ರಿಂದ ಒಳ್ಳೇದಾತಕ್ಕಿಗೆ ಅಂತ ತೋರಿಸ್ತಾ ಇದ್ದೀನಿ. ಅವ್ರ ಮನೆಯವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ. ಯಾಕೆ ಹಂಗೆ ಉಲ್ಟಾ ತಿಳ್ಕೊತೀರಿ? ಆಮೇಲೆ ಇದು ಕೇವಲ ಕಾಲ್ಪನಿಕ ಕತೆ. ಆಮೇಲೆ ಇನ್ನೊಂದು, ಈ ಥರ ಭೂಮಿ ಮೇಲೆ ಎಷ್ಟೋ ಕಡೆ ನಡೀತಾ ಇದ್ದಾವೆ, ಅದನ್ನು ತೋರಿಸ್ತಾ ಇರ್ತೀನಿ. ಯಾಕೆ ಹೆಣ್ಮಕ್ಳು ಯಾರು ಈ ಥರ ಮಾಡಿರಂಗಿಲ್ಲ? ಕೆಲವರು ಎಲ್ಲೋ, ನಾ ಎಲ್ರಿಗೂ ಅಂತ ಇಲ್ಲ, ಮತ್ತೆ ಹಂಗೆ ತಿಳ್ಕೊಬೇಡ್ರಿ. ಮಾಡಿರಂಗಿಲ್ಲ. ಅವ್ರ ಮನೆಯೊಳಗೆ ಏನು ಪರಿಸ್ಥಿತಿ ಆಗಿರ್ತೈತಿ, ಎಷ್ಟು ಮಾನ ಮರ್ಯಾದೆಗೆ ಅಂಜಿರ್ತಾರೆ, ಎಷ್ಟೆಲ್ಲ ತೊಂದರೆ ಆಗಿರ್ತೈತಿ. ಕಣ್ಣಿಗೆ ಕಂಡಂಗೂ ಅದಾವ್ರಿ ನಿದರ್ಶನಗಳು, ಅದಕ್ಕೆ ಮಾಡಿರ್ತೀವಿ. ಯಾರಿಗೂ ನಾವು ಈ ಥರ ಮಾಡ್ರಿ ಅಂತ ನಾನು ಯಾವತ್ತು ಯಾವ ಕತೆ ಒಳಗೂ ಯಾವುದೇ ಇದ್ರ ಬಗ್ಗೆನೂ ತೋರಿಸಲ್ಲ. ಮಾಡಬೇಡ್ರಿ ಅಂತಲೇ ತೋರಿಸೋದು. ಶಾಂತ ಎಷ್ಟೊತ್ತಿ ಬರ್ತಾರಂತ ನಿಮ್ಮ ಅಣ್ಣ ನಿಮ್ಮವ್ವ ಹೇಳಿದೇನು ಫೋನ್ ಹಚ್ಚಿ? ನಾನು ಮಾತಾಡಿ ಹೇಳೀನಿ, ನಮ್ಮ ತಂಗಿ ಒಪ್ಕೊಂಡಾಳ. ನೀವು ಅಂದ್ರೆ ಆಕಿಗೆ ತಯಾರಾಗಂತ ಹೇಳ್ತೀನಿ. ಹಂಗಾರೆ ಹೇಳ್ಬಿಡ್ಲೇ ತಯಾರಾಗಂತ ಹೇಳಿ, ನಮ್ಮ ಮೋನಪ್ಪಗೂ ಸುದ್ದಿ ಮುಟ್ಟಿಸ್ಬೇಕು. ಬೇಡ, ಯಾರಿಗೆ ಏನು ಸುದ್ದಿನೂ ಮುಟ್ಟಿಸ್ಬೇಡ. ಏನ? ನಮ್ಮ ಅಣ್ಣಗೂ ಹೇಳಿಲ್ಲ, ನಮ್ಮ ಅವ್ವಗೂ ಹೇಳಿಲ್ಲ. ನಿನ್ನೆ ನೀವು ಹೇಳಿದ್ದಕ್ಕೆ ಏನೋ ಒಪ್ಕೊಂಡೆ, ಆದ್ರೆ ನಾ ರಾತ್ರಿ ಹೇಳಲಿಲ್ಲ. ಯಾಕ? ನೀ ಅಂದಿದ್ದಿಲ್ಲ ಹೇಳ್ತಾನಂತ ಹೇಳಿ. ಅಂದಿದ್ದೆ, ಆದ್ರೆ ಬೇಡ ಅನ್ನಿಸ್ತು. ಹೌದು, ಬೇಡ ಅನ್ನಿಸ್ತು. ಹೌದು ಬೇಡ ಅನ್ನಿಸ್ತು. ನಾ ಯಾಕೆ ಕಟ್ಬೇಕಿಕ್ಕಿನ್ನ? ನಾ ಯಾಕೆ ಇಕ್ಕಿನ್ನ ಮತ್ತಿಗೆ ಅಂತ ಕರಿಬೇಕು? ನನಗೆ ಮನಸ್ಸಿಲ್ಲ, ಕರೆಯಂಗಿಲ್ಲ, ನಾ ಅನ್ನಂಗಿಲ್ಲ. ನಮ್ಮ ಅಣ್ಣಗೆ ನಾ ಮದುವೆ ಮಾಡಿಕೊಡಂಗಿಲ್ಲ. ನನಗೆ ಗೊತ್ತು, ಅತ್ತಿ ಮಾವರಿಗೆ ಬೇಜಾರಾಕೈತಿ, ಅತ್ತಿ ಮಾವರ ಆರೋಗ್ಯ ಸರಿ ಇಲ್ಲ, ಅವ್ರನ್ನ ಉಳಿಸ್ಕೋಬೇಕನ್ನೋದೆಲ್ಲ ಗೊತ್ತು. ಹಂಗಂತೇಳಿ ನಾನು ನಮ್ಮ ಅಪ್ಪ ನಮ್ಮ ಅವ್ಗೆ ಮೋಸ ಮಾಡೋಕ್ಕೆ ತಯಾರಿಲ್ಲ, ನಮ್ಮ ಅಣ್ಣಗೆ ಮೋಸ ಮಾಡೋಕ್ಕೂ ತಯಾರಿಲ್ಲ. ಆವತ್ತು ನಮ್ಮ ಅಣ್ಣನ ಕರೆಸಿದ್ದೆ ಮದುವೆ ಮಾಡ್ಕೋ ಅಂತ ಹೇಳಕ್ಕೆ. ನಮ್ಮ ಅಣ್ಣ ಇಷ್ಟ ಇಲ್ಲ, ಇವ್ನು ನೋಡಿದ್ರೆ ಅಸಹ್ಯಕತಿ ಅಂದಿದ್ಲಕ್ಕೆ. ಈಗ ನಾನು ಅದೇನೋ ಬಿಟ್ಟು ಹೋಗಿರೋ ಏಂಜಲಿನ ಬಾಣ ಖಾಲಿ ನೀ ಉಣ್ಬಾ ಅಂತ ಕರೆಯಕ್ಕೆ ನನಗೇನು ಹರ್ಕತ್ ಬಿದ್ದೈತ್ರಿ? ಅಲ್ಲ, ಆಕಿ ಮದುವೆ ಮಾಡ್ಕೊಂಡ್ಮೇಲೂ ನಾಳೆ ನಮ್ಮಣ್ಣನ ಜೊತೆ ಚಂದ ಹೊಂದಾಣಿಕೆಯಿಂದ ಜೀವನ ಮಾಡ್ತಾಳಂತ ಏನು ಗ್ಯಾರಂಟಿ? ಆಕಿಗೆ ಮೊದಲ ನಮ್ಮ ಅಣ್ಣಂದ್ರೆ ಇಷ್ಟ ಇಲ್ಲ, ನಾಳೆ ಅವ್ನು ಕಂಡು ಶಡ್ರ್ ಬಿಡ್ರು ಮಾಡೋದು, ಶೇರ್ಲಂಗೆ ಮಾಡೋದು, ಜಗಳ ಮಾಡೋದು, ಬೇಕತ್ ಕಿಮ್ಮತ್ತಿಂದಂಗೆ ಮಾತಾಡೋದು ಮಾಡಕತ್ಲಂದ್ರೆ ಏನು ಮಾಡೋದು? ಅದಕ್ಕೆ ಬೇಡ. ತಪ್ಪು ಮಾಡ್ಯಾಳ, ಆಕಿನೇ ಶಿಕ್ಷೆ ಅನ್ಭವಿಸ್ಲಿ, ನನಗೇನಾಗಬೇಕಾಗಿಲ್ಲ. ನನಗೆ ಗೊತ್ತು ನೀವು ಇಷ್ಟೋರೆ ಅಂತೇಳಿ. ನಮ್ಮ ಅಣ್ಣ ನಿಮ್ಮನ್ನು ನಂಬ್ತಾನ, ನಾ ನಂಬಲ್ಲ. ನಂಬೇಡ, ನಿನಗೆ ನಂಬಂತ ನಾ ಹೇಳಿಲ್ಲ, ನಿನ್ನ ನಾನು ನಂಬಂಗಿಲ್ಲ. ನನಗೂ ನಿನ್ನ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಈಗಲ್ಲ, ಮುಂದೂ ಬರಲ್ಲ, ಹಿಂದೂ ಇದ್ದಿದ್ದಿಲ್ಲ. ನಂಬಿಕೆ ಯೋಗ್ಯತೆನೇ ಇಲ್ಲ ನಿನಗೆ. ಏನು ನಂಬಿಕೆ ಉಳಿಸ್ಕೊಂಡಿ ಅಂತೇಳಿ ನಿನ್ನ ನಂಬಕ್ಕೆ? ನಮ್ಮಣ್ಣ ಕೊಟ್ಟು ಮದುವೆ ಮಾಡ್ಬೇಕು. ಅವತ್ತು ನಮ್ಮಣ್ಣ ಮಾಡ್ಕೊಂತೀನಿ ಅಂದಾಗ ನಿಂಗೆ ಇಷ್ಟ ಇರಲಿಲ್ಲ. ಈಗ ಬೇರೆ ಆಪ್ಷನ್ ಏನಿಲ್ಲ ಅಂದ್ಬಿಟ್ಲೆ ನಿನಗಾಗಲೇ ನಮ್ಮಣ್ಣ ಬೇಕಾದ್ ನಾನು? ಯಾಕೆ ಇದೇ ಬುದ್ಧಿವಾದನ ಅವತ್ತು ಹೇಳಿತ್ತಲ್ಲ, ಅವತ್ತು ಒಪ್ಕೋಬೇಕಿತ್ತು. ಈಗ ನಿನಗೆಲ್ಲ ತಿಳುವಳಿಕೆ ಬಂದುಬಿಡ್ತೇನೆ. ಈಗ ನಿನಗೆ ಅಯ್ಯೋ ಅಪ್ಪ ಅಯ್ಯೋ ಅವ್ವ ಅನ್ನೋದು ಹತ್ತಿ ಬಿಡ್ತಾನೆ ಬೇಕಾದಾಗೋಲ್ತಕ. ನಮ್ಮ ಅಣ್ಣಗೆ ನಾನು ನಿನ್ನ ಮದುವೆ ಮಾಡಿಕೊಡಂಗಿಲ್ಲ. ನೀನು ನಿನ್ನ ಜೀವನ ಈಗಾಗಲೇ ಹಾಳು ಮಾಡ್ಕೊಂಡು, ಹಂಗಂತ ನಾನು ನಮ್ಮ ಅಣ್ಣನ ಜೀವನ ಹಾಳು ಮಾಡಕ್ಕೆ ತಯಾರಿಲ್ಲ. ಅಣ್ಣ ನೋಡ್ದೇನೆ ಹೆಂಗೆ ಮಾತಾಡತ್ತಾಳ? ಏಯ್, ಮೊದಲು ಅತ್ತಿಗೆಮ್ಮ ಅಂತೇಳಿ ಮರ್ಯಾದೆ ಕೊಡೋದು ಕಲ್ಕೋ. ಮರ್ಯಾದೆ ಕೊಡೋದು ಗೊತ್ತಿಲ್ಲ, ಈಕಿ ಮದುವೆ ಕಾಳಂತಿಕಿ, ಮತ್ತು ಸಾಲದಕ್ಕೆ ನಮ್ಮ ಅಣ್ಣನ ಮದುವೆ ಕಾಳಂತ. ನೀನೇನು ದೊಡ್ಡ ಇದಂತ ತಿಳ್ಕೊಂಡು ನಿಮ್ಮ ಅಣ್ಣನ ನಾನು ಮದುವೆ ಆಗಿರೋದು ಈಗ ಸದ್ಯಕ್ಕೆ. ಅತ್ತಿಗೆ ಅನ್ನೋದು ಕಲಿ. ನೀ ಇನ್ನೂ ನಮ್ಮ ಅಣ್ಣನ ನೀನು ಮದುವೆ ಮಾಡ್ಕೊಂಡಿಲ್ಲ, ನಾನು ನಿನಗೆ ಅತ್ತಿಗೆ ಅನ್ನಕ್ಕ. ಇಷ್ಟಕ್ಕೂ ನಿನಗೂ ನನಗೂ ವಯಸ್ಸಿನಾಗ ಭಾಳ ಅಂತರ ಐತಿ, ಅದನ್ನು ತಿಳ್ಕೊ ಫಸ್ಟ್. ಏ ಶಾಂತ, ಏನಾತ್ ನಿನಗ? ನೀನ್ ಇನ್ನೇ ಹೂ ಅಂದಿದ್ದೆಲ್ಲ, ಇವತ್ತು ಬೆಳಗ್ಗೆ ಹೇಳಿದ್ರಾಗ ಏನಾತ್ ನಿನಗ? ಅಲ್ಲ, ನೀ ಹಿಂಗ್ ಮಾಡ್ತೀನಿ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡ. ಯಾಕ್ರಿ? ಯಾಕ
ನಿಮ್ಮಪ್ಪ ನಿಮ್ಮ ಮುಂದಾದ್ರ ಜೀವ ಜೀವನ ಮನಿ ಮಂತ್ಯಾನ ಮರ್ಯಾದಿ. ನಮ್ಮಪ್ಪ ನಮ್ಮ ಮುಂದಲ್ಲನ ಆ ನನಗ ಅತ್ತಿ ಮಾವನ್ ಕಾಳಜಿ ಇರ್ಬೇಕು, ನಿಮಗ್ ನಿಮ್ಮ ಅತ್ತಿ ಮಾವನ್ ಕಾಳಜಿ ಇಲ್ಲನ? ಅಷ್ಟು ನಿಮ್ಮ ತಂಗಿಗೆ ಇನ್ನೊಂದು ಮದುವೆ ಮಾಡ್ಬೇಕನ್ನೋದಿದ್ರೆ ಬೇರೆ ಹುಡುಗನ್ ನೋಡ್ಕೊರಿ. ನಮ್ಮ ಅಣ್ಣನೇ ಬೇಕಾಗಿಲ್ಲ. ಇನ್ನೊಂದು ಈಗಾಗ್ಲೇ ಆ ಹುಡುಗಗ ಈ ಚಂದ್ರನ್ ಏನ್ ಪ್ರೀತಿ ಮಾಡಿದ್ಲಲ್ಲ, ಅವ್ನಿಗೆ ಏನೇನ್ ಕಾಯಿಲೆ ಅದಾವ ಯಾರಿಗ್ ಗೊತ್ತ? ಕಂಡಂಗೆ ಪಿಡ್ಸ್ ಮತ್ತಿನ್ನು ಸುಡುಗಾಡಿ ಯಾವ್ಯಾವ ಅದಾವ ಯಾರಿಗ್ ಗೊತ್ತ? ಅವನ ಜೊತೆಗೆ ಈಕಿ ಸಂಸಾರನು ಮಾಡಾತ. ಈಗ ಅವಂದು ಸೋಂಕು ಎಲ್ಲ ಇರ್ತೈತೆ ಏನ? ಈಗ ಇದನ್ನ ತಗೊಂಡೋಗಿ ನಮ್ಮ ಅಣ್ಣಗೆ ಹಚ್ಚಕ್ ನಂಗೇನು ತಲೆ ಕೆಟ್ಟತೇನ? ಇಲ್ಲದ ರೋಗ ತಗೊಂಡೋಗಿ ಅನ್ಸಕ ನೀವು ಬೇಕಾದ ಅನ್ಕೋರಿ. ನಾನು ಮಾತ್ರ ಮದುವೆ ಮಾಡಸಕ್ ಒಪ್ಪೋದು ಇಲ್ಲ, ನಂಗೆ ಇದು ಇಷ್ಟನೂ ಇಲ್ಲ. ನಿನ್ನೆ ನಾನು ಯಾವ ಭ್ರಮೆದಾಗ ಹೂ ಅನ್ನೇ ಏನ ನನಗೆ ಆಮೇಲೆ ಕುತ್ಕೊಂಡ್ರೆ ಆದ್ರೆ ಯೋಚನೆ ಮಾಡಿದೆ. ನಾನು ಯಾಕೆ ಅಷ್ಟೊಂದು ಒಂಥರ ಸಂಕಷ್ಟಕ್ಕೆ ಸಿಕ್ಕೋಲಿ ಬೇಡ. ನಾನು ನಮ್ಮಪ್ಪ ನಮ್ಮವ್ಗ ನಮ್ಮಣ್ಣಗೆ ಯಾಕೆ ಮೋಸ ಮಾಡ್ಬೇಕು? ಇದ್ದಿದ್ ವಿಚಾರ ಮುಚ್ಚಿ ಟಿಕ್ಕಿನ್ ತಗೊಂಡೋಗಿ ಅವ್ರ ಕುತ್ತಿಗೆ ಕಟ್ಟಿ ಅವ್ರ ನೆಮ್ಮದಿ ಯಾಕೆ ಹಾಳು ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ನಾನು ಮಾತ್ರ ಈ ಕೆಲಸಕ್ಕೆ ಕೈ ಹಾಕಲ್ಲ. ಶಾಂತ, ಅದು ನೀನು ಹೂ ಅಂದಿ. ಹೂ ಅನ್ಲಿಲ್ಲ, ಹೂ ಅನಿಸಿದ್ರಿ. ಅತ್ತಿಯರು ನನ್ನಂತೆಲೆ ಕೇಳಿದ್ರು ನಿಮ್ಮ ಅಣ್ಣಗ ಬಂದು ಮದುವೆ ಮಾಡ್ಕೊ ಅಂತ ಹೇಳಿ. ಈಗ ಅತ್ತಿಯವ್ರು ಕೇಳಿದ್ರೆ ನಾ ಹೇಳ್ತೀನಿ ನಮ್ಮ ಅಣ್ಣಗಾಗ್ಲೇ ಮದುವೆ ನಿಶ್ಚಯ ಆಗೈತಿ, ಈಕಿ ಒಲ್ಲೆ ಅಂದಿದ್ದಕ್ಕೆ ಬೇರೆ ಹುಡುಗಿನ ನೋಡ್ಯಾರ ಅವ್ರ ಅಂತೇಳಿ. ನೀವು ಹೂ ಅನ್ಬೇಕು. ಈಕಿನ್ನ ನನ್ನ ತವ್ರ ಮನೆಗೆ ಮದುವೆ ಮಾಡ್ಕೊಡಕ್ ನನಗಿಷ್ಟ ಇಲ್ಲ. ನನಗೂ ಏನು ನಿಮ್ಮ ಅಣ್ಣನ ಮದುವೆ ಮಾಡ್ಕೊಂಡು ಇರ್ಬೇಕಂತ ಯಾವ ಆಸೆನೂ ಇಲ್ಲ. ಏನೋ ಗೊತ್ತಾತೇನೆ ಅಮ್ಮ? ಇನ್ನೂ ಹೊಡೆದಿಲ್ಲ, ಯಾಕೆ ಹೆದರ್ತಿ? ಈಗ ಹಿಂಗ ಇನ್ನೊಂದ್ಸಲ ಮಾತಾಡ ಮರ್ಯಾದೆ ಇಲ್ದಂಗ ಬೀಳ್ತಾವ ನಾಕ. ನಾನು ಯಾವತ್ತೂ ಈ ನಿನ್ ಜೊತೆಗೆ ನಾದ್ನಿ ಜೊತೆಗೆ ನಡ್ಕೊಂಡಂಗೆ ನಡ್ಕೊಂಡಿಲ್ಲ. ಏನ ನಡ್ಕೊಳ್ಳೋ ಹಂಗೆ ಮಾಡಕ್ ಹೋಗ್ಬೇಡ. ಇನ್ನೊಂದು ಹೇಳಕತ್ತೀನಿ ಕೇಳ, ನಿನ್ನ ನಾನು ನನ್ನ ತವ್ರ ಮನೆಗೆ ತುಂಬಸಕ್ ತಯಾರಿಲ್ಲ. ಏನು ನಿಮ್ಮ ಅಣ್ಣ ಅದು ಯಾವ ಹುಡುಗನ್ ನೋಡ್ತಾನ ಅವ್ನ ಮದುವೆ ಮಾಡ್ಕೊ. ನಿನ್ನ ಹಣೆ ಬಾರ. ನೀನ್ ಮಾಡಿದ ತಪ್ಪನ ನೀ ಅನ್ಭವ್ಸು. ನೀನ್ ಮಾಡಿದ ತಪ್ಪನ ನಾನು ಯಾಕೆ ನನ್ನ ತವ್ರ ಮನೆಯವ್ರಿಗೆ ಕೊಡ್ಲಿ? ಶಾಂತ, ನೀ ಹೇಳಿದ್ದ ಬೇರೆ, ನಡ್ಕೊಳಕತ್ತಿರೋದ ಬೇರೆ ರೀತಿ. ಯಾಕ್ರಿ ಯಾಕ್ರಿ ಬಲವಂತವಾಗಿ ನಾನು ಒಪ್ಸು ತಯಾರಿ ಯಾಕೆ ಮಾಡ್ತಾ ಇದೀರಿ? ನಿಮ್ ತಂಗಿ ಬುದ್ಧಿ ತಲೆಗಿನ ಬುದ್ಧಿ ಇಟ್ಕೊಂಡಿದ್ಲ, ಲದ್ದಿ ತುಂಬಿಕೊಂಡಿದ್ಲ, ತಲೆಗಿನ ಮಣ್ಣು ತುಂಬಿಕೊಂಡಾಳನ? ಯಾವ್ದು ಸರಿ ಯಾವ್ದು ತಪ್ಪು ಯೋಚನೆ ಮಾಡೋ ಶಕ್ತಿ ಐತೆ ಇಲ್ಲ ಆಕಿಗೆ? ಹಂತಕಿನ್ ತಗೊಂಡೋಗಿ ಈಗ ನೀವು ನಮ್ಮ ಅಣ್ಣ ಕಟ್ಟಾಕತ್ತೀರಿ. ತಪ್ಪು ಮಾಡಿದ್ದು ಈಕೆ ಅನುಭವಿಸ್ತಾಳ್ರಿ. ಈಗ ತಂದೆ ತಾಯಿ ಅನ್ನೋದು ಯೋಚನೆ ಬಂದತಿಕಿಗೆ, ಅವತ್ತ ಅವನ ಜೊತೆಗೆ ತಪ್ಪು ಮಾಡುವತ್ತ ಯೋಚನೆ ಬರಲಿಲ್ಲ. ಯಾವಾಗ ಒಂದು ಹೆಣ್ಣು ಒಂದು ಹೆಜ್ಜೆ ಕಿತ್ತಿಂತ ವಿಚಾರದಾಗ ಇಡಬೇಕಾರ 10 ಸಲ ಅಲ್ಲ 100 ಸಲ ವಿಚಾರ ಮಾಡಬೇಕು ಮನೆಯವ್ರ ಬಗ್ಗೆ. ನಾ ಈ ತರ ತಪ್ಪು ಕೆಲಸ ಮಾಡಿದ್ರೆ ಅವ್ರ ಮರ್ಯಾದೆ ಹೊಕ್ಕತ್ತೋ ಬಿಡ್ತತೋ? ಇಷ್ಟು ವರ್ಷ ನನ್ನ ಅವ್ರು ಸಾಕಿ ಬೆಳೆಸ್ಯಾರ, ಅವ್ರ ಹೊಟ್ಟಾಗ ನಾ ಹುಟ್ಟಿ ನಾನು ಅವ್ರಿಗೆ ಏನು ಮರ್ಯಾದೆ ತಂದು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರು ಮರ್ಯಾದೆ ಕಳಿಯೋದು ಬೇಡ ಅಂತಾರ ಯೋಚನೆ ಮಾಡ್ಬೇಕು ಪ್ರತಿಯೊಂದು ಹೆಣ್ಣು ಮಕ್ಕಳು. ಅವಾಗ ಯಾವ ಹೆಣ್ಮಕ್ಳು ತಪ್ಪು ಮಾಡಲ್ಲ. ಯಾಕ ತಡಿ ನಾನು ನಿಮ್ಮನ್ನ ಕೇಳ್ತೇನೆ. ಈಕಿ ಮಾಡೋ ಕೆಲಸನೇ ನಾನು ಮಾಡಿ, ನಾನು ಯಾವಂದರ ಜೊತೆಗೆ ಓಡಾಡಿ ಎಲ್ಲ ಮುಗಿಸಿ ನಿಮ್ಮನ್ನ ಮದುವೆ ಮಾಡ್ಕೊಂಡು ಆಮೇಲೆ ನಿಮಗದು ಗೊತ್ತಾದ್ರೆ ನೀವೇನ್ ಮಾಡ್ತಿದ್ರಿ? ಶಾಂತ, ಛೀ, ಏನ್ ಅಸಹ್ಯ ಮಾತಾಡಕತ್ತಿ? ಓಹೋ ಅಸಹ್ಯ. ಇದು ಅಸಹ್ಯ. ನಿಮ್ ತಂಗಿ ಮಾಡಿರೋದು ಅಸಹ್ಯ ಅಲ್ಲ, ಅದು ಚಲೋ ಘನಕಾರ್ಯ. ಯಾರು ಮಾಡ್ಲಾರ್ದು ಮಾಡಿ ಸಾಧಿಸ್ಬಿಟ್ಟಾಳಲ್ಲ, ಇದು ಅಸಹ್ಯನೇ. ಏನ ಈ ಅಸಹ್ಯ ತಗೊಂಡಾಗ ನಮ್ಮ ತವ್ರ ಮನೆ ಒಳಗೆ ಇಡಕ್ ನನಗಿಷ್ಟ ಇಲ್ಲ. ಅತ್ಗೆಮ್ಮ, ಮನ್ಯಾಗ ಅಪ್ಪ ಅವ್ವ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡಕ್ ಹೋಗ್ಬೇಡ್ರಿ. ಏನ ಅಸಹ್ಯ? ಏನು ಅಸಹ್ಯ? ನಾನು ಪ್ರೀತಿ ಮಾಡಿರೋ ಹುಡುಗ, ನಾನೇನು ಯಾರ್ಯಾರ್ದೋ ಜೊತೆ ಓಡಾಡಿಲ್ಲ. ಪ್ರೀತಿ ಮಾಡಿದ್ದೆ ಅಂದ್ರೆ ನಿಜವಾಗ್ಲೂ ನೀನು ತಂದೆ ತಾಯಿನ ಒಪ್ಸಿ ಮನ್ಯಾನವ್ರು ಒಪ್ಪು ಮಠ ಕಾದಿದ್ದು ಮದುವೆ ಹಾಕಿದ್ಯೋ ಏನೋ? ಇದೇನು ಪ್ರೀತಿ ಅಂತ ನನಗೇನು ಅನ್ನಿಸ್ವಲ್ತವ. ಆಯ್ತು, ನಿನ್ನಿಷ್ಟ, ಇದ್ರ ಬಗ್ಗೆ ನಾ ಮಾತಾಡಕ್ಕೆ ಹೋಗುದಿಲ್ಲ. ನಮ್ಮ ತವ್ರ ಮನೆಯವ್ರೆ ನೋಡಕ್ಕೆ ಬರ್ತಾ ಇಲ್ಲ, ನೀನು ಹೆಂಗೆ ತಿಳಿದೈತೆ ಹಂಗೆ ಮಾಡು. ನನ್ನ ಬಲವಂತವಾಗಿ ಒಪ್ಸಕ್ಕೆ ಬರಬೇಡ್ರಿ. ಏನು ಈ ಮನೆ ಸೊಸೆಯಾಗಿ ಏನು ನಿಮ್ಮ ಹೆಂಡತಿಯಾಗಿ ನಾನು ಏನು ಮಾಡ್ಬೇಕು ಎಲ್ಲ ಮಾಡ್ತೇನೆ. ಆದರೆ ನಾನು ಇನ್ನೊಂದು ಮನೆ ಮಗಳು ಅನ್ನೋದನ್ನ ನೀವು ಮರಿಬೇಡ್ರಿ. ನೋಡ್ದೇನ ನಮ್ಮ ಸೆಂಗ್ ಕುತ್ಕಿ ಕೊಯ್ತಾಳ ಅತ್ಗೆಮ್ಮ ಅಂತೇಳಿ? ಅಲ್ಲ, ನಿನ್ನಿವರೆಗೂ ಬರ್ತಾರ ನೋಡಕಂದ್ಲು, ಈಗಿಲ್ಲ ಅಂತಾಳ. ಇದಕ್ಕೆ ಮತ್ತೆ ಹೇಳಿದ್ದು ಅತಿ ನಂಬೇಡ ಅತ್ಗೆಮ್ಮನ್ ಅಂತೇಳಿ. ಏನಾತವಾ? ಏನಾತು? ಸೌಭಾಗ್ಯ ಶಾಂತ, ಏನಾತು? ಸೌಭಾಗ್ಯ ಏನಾತವ? ಎದ್ದೇಳ. ಅಯ್ಯೋ ಏನಾತ್ರಿ? ಏನಾತ? ಅಯ್ಯೋ ಯಕ್ಕ, ಇಲ್ಲಿ ನೋಡ್ ಬರಯ್ಯವ, ಏನಾಗೈತೆ? ಈಕಿಗೆ ತಿರುಗಿ ಬಿದ್ಬಿಟ್ಟಾಳ. ತಡಿ ಗಾಬ್ರಿ ಆಗ್ಬೇಡ, ನಾನು ನೋಡ್ತೀನಿ. ಏನಾತ ಇವ? ಏನೋ ಮನ್ಸಿಗೆ ಹಚ್ಕೊಂಡು ಊಟ ಗಿಟ ಮಾಡ್ಯಾಳ ಬಿಟ್ಟಾಳ ಅತ್ತಾಗ. ನಿರ್ಶಕ್ತಿ ಆದಂಗ ಆತ ಏನ ನನ್ನ ಮಗಳಿಗೆ. ಅಪ್ಪೆ, ಒಂದಿಟ್ಟಕಿನ ಒಳಗೆ ಕರ್ಕೊಂಡೋಗಿ ಮೊದ್ಲು ಹಾಕ್ಬಿಡ. ಶಾಂತ, ಒಂಚೂರು ಕೈ ಹಿಡ್ಕೊ ಬಾ. ಏನಾತ? ಕೈ ಹಿಡ್ದಲ್ಲ, ಆರಾಮದಾಳಿಲ್ಲ. ಈ ನಿರ್ಶಕ್ತಿ ಭಾಳ ಆಗೈತನ? ಹಣ್ಣು ಹಂಪ್ಲು ತಂದು ಒಟ್ಟು ಅದನ್ನ ಇದು ಮಾಡಿ ಕೊಡ್ಸಿ ತಿನ್ಸಿದ್ರಾತಲ್ಲ. ಹಣ್ಣು ಹಂಪ್ಲು ತಿನ್ಸೋದಾತ, ಆದ್ರೆ ನಾ ಇದನ್ನ ಹೆಂಗೆ ಹೇಳಿ ನಿನಗಂತೇಳಿ ಗೊತ್ತಾಗೋಲ್ತು.
ಹಾ ಅದೇ ನಿರ್ಶಕ್ತಿ ಆಗೈತಲ್ಲ ದೊಡವ, ನಿರ್ಶಕ್ತಿ ಆಗೈತಿ. ಹ್ಞೂ ದೊಡವ, ನಿರ್ಶಕ್ತಿ ಆಗೈತಿ. ನಿನ್ನೆ ಊಟನ ಮಾಡಿಲ್ಲ, ಇವತ್ತು ಇಷ್ಟೊತ್ತಾದ್ರೂ ಊಟ ಇಲ್ಲ. ಹಾ ಅದೇ ಹೆಂಗೆ ಹೇಳಿ ನಾನು ನಿನಗಂತೇಳಿ ಗೊತ್ತಾಗಲ್ದಾಗಿತ್ತು. ಆಕಿ ಮನ್ಸಿಗೆ ಏನೋ ಹಚ್ಕೊಂಡಾಳ. ಹ್ಮ್. ಹೌದಾ? ನೀ ಮಕ್ಕ ಮಾಡಿದ್ ನೋಡು ಒಂಥರ ನನಗೆ ಹೆದರಿಕೆನೆ ಬಂದಂಗಾತ. ಹೌದಾ? ಬೈತೇನೆ ತಡಿ. ಈಗ ಮೊದ್ಲು ಏನರ ತಿನ್ನಂತ ಹೇಳ್ತೇನೆ. ಮೊದ್ಲು ನನಗಸ್ತಮ್ಮ ಒಂದೀಟ್ ಹೊರಗೆ ಹೋಗಿ ಒಳಗೆ ಬರೋ ಅಷ್ಟೊತ್ತಿಗೆ ದಮ್ ಹತ್ತೈತಿ. ಅಯ್ಯೋ ದೇವ್ರೆ, ಎದಿನ ಓಡಿಸಿದ್ದಲ್ಲೇ ಒಂದೊಂದು. ಯಾಕೆ ಸುಳ್ಳು ಹೇಳ್ಸಿದಿಲ್ಲ? ಆಕೆ ಹೊಟ್ಟಿಲ್ಲದಾಳ. ಏನ್ ದೊಡವ, ಆಕಿ ಹೊಟ್ಟಿಲ್ಲದಾಳ? ನೀವು ನಮ್ಮ ಅವ್ವನ ಹತ್ರ ಎಲ್ಲಿ ಇದೇ ವಿಚಾರ ಹೇಳ್ತೀರೇನೋ ಅಂತೇಳಿ ನಾ ಮಾತು ಮರೆಸ್ದೆ. ಆದ್ರೆ ಅದೇ ವಿಚಾರನ? ಹೌದು. ಯಾರಿದ ಕಾರಣ ಏನು ಎತ್ತ ಕಿನ್ನಿ ಕೇಳು ಒಂದು ಮಾತು. ಕೇಳಕ್ಕೆ ಏನೈತಿ, ಚಂದ್ರು ಅದನಲ್ಲ. ಅಯ್ಯೋ ದೇವ್ರಿ, ಆ ಬಾಡ್ಯಾನ? ಅದಕ್ಕೆ ಮೊದ್ಲ ರೋಗ ಐತಿವ ಇವ. ಆ ಬಾಡ್ಯಾನ? ನಿಮ್ಮ ತಂಗಿಗೇನು ಬುದ್ಧಿ ಬೇಡ? ಆಕಿಗೆ ಬುದ್ಧಿ ಇದ್ದು ನಮ್ಮ ಮನಿ ಮಂತ್ಯಾನಂತ ಯೋಚನೆ ಮಾಡಂಗಿದ್ರೆ ನಾವ್ಯಾಕೆ ಇಷ್ಟು ಒದ್ದಾಡ್ಬೇಕಿತ್ತು ಹೇಳು. ಹಿಂಗೆ ಮರ್ಯಾದೆ ತೆಗಿಯೋ ಹೆಣ್ಮಕ್ಳು ಹುಟ್ಟಬಾರ್ದು ಮಂತೆ ಅಂದಾಗ. ರೀ, ಅವ್ರಿಗೆ ಹೇಳ್ಬೇಕಿತ್ತು ನೀವು. ಅವ್ರು ಹೋದ್ರಲ್ಲ, ಎಲ್ಲಿ ಊರಾಗೆಲ್ಲ ಸುದ್ದಿ ಮಾಡ್ತಾರೇನೋ ಇದನ್ನಂತೇನು ನಾನು. ಹೇಳಲ್ಲ ಅಂತ ಅನ್ಕೊಂಡೇನಿ ನಾನು. ಹೇಳಿದ್ರೆ ಹೇಳ್ಕೊಲಿ. ಯಾಕಂದ್ರೆ ನಾನು ನಿಜವಾಗ್ಲೂ ಅಷ್ಟು ಬೇಜಾರಾಗ್ಬಿಟ್ಟತ್ ನೋಡಿ ಶಾಂತ. ಎಂತ ಕೊಟ್ಟಿದ್ಲು ನಮ್ಮ ತಂಗಿಯಾಗಿ. ನಮ್ಮ ತಂಗಿ ಹಿಂಗೆ ಅಕ್ಕಾಳ ಹಿಂಗೆ ಮಾಡ್ತಾಳ ಅಂದಿದ್ರೆ ನಾನು ನಿಜವಾಗ್ಲೂ ಭಾಳ ಬೇಜಾರಾತ್ ನನಗೆ. ಛೇ ರೀ, ನಾನು ನಿಮ್ಗೆ ಹೇಳೋದಾದ್ರೂ ಒಂದು ಮಾತು ಹೇಳ. ಏನು? ಮನಿ ಮಂತ್ಯಾನ ಇದೆಲ್ಲ ಬಿಟ್ಬಿಡ್ರಿ. ತಪ್ಪು ಮಾಡ್ಯಾಳ. ಸುಮ್ಮನೆ ಯಾರ್ದು ಕೂಸಿಗೆ ಇನ್ಯಾರ್ದು ಹೆಸರು ಕೊಡಿಸೋ ಬದ್ಲಿ ಈಗ ನಾ ಯೋಚನೆ ಮಾಡ್ದಂಗೆ ಈಗ ನೀವು ಯಾವುದೇ ಗಂಡು ನೋಡಿದ್ರು ಯಾವುದೇ ಮಂತ್ಯಾನಕ್ಕಾದ್ರೂ ನಾವು ಅನ್ಯಾಯ ಮಾಡೋದು ಬೇಡ. ಅವ್ರ ಶಾಪ ನಮ್ಗೆ ಸುಮ್ಮನೆ ಬಿಡಂಗಿಲ್ಲ. ಇವತ್ತಲ್ಲ ನಾಳೆ ಈ ವಿಚಾರ ಅವ್ರಿಗೆ ಏನಾರ ಗೊತ್ತಾದ್ರೆ ಆಕಿ ಜೀವನ ಇನ್ನೂ ನರಕಕ್ಕದೆ ಏನು. ಅವಾಗ ಆ ಗಂಡ ಒಪ್ಕೋತಾನೇಕಿನ್ನ ಒಪ್ಕೊಳಂಗಿಲ್ಲ. ಅದಕ್ಕೆ ಬೇಡ. ನನ್ನ ಮಾತು ಕೇಳೋದಾದ್ರೆ ನೀವು ಆಕಿ ಮದುವೆ ಮಾಡಿಬಿಡ್ರಿ. ಹಂಗಂತೀಯ? ಅತ್ತಿ ಮಾವನ ಕಡೆ ನಾನು ಮಾತಾಡ್ತೀನಿ. ನೀವು ಸೀದಾ ಏನು ಮಾಡ್ರಿ, ಸೌಭಾಗ್ಯಗೆ ಹೇಳ್ರಿ ಹಿಂಗಾಗೈತಿ. ಹೋಗಿ ಅವನ ಕಡೆ ಮಾತಾಡು. ಮದ್ವೆಗೆ ನಾವು ಒಪ್ಕೊಂಡೇನಿ, ಅವ್ನು ಕರ್ಕೊಂಬ. ಅವ್ರ ಅವ್ಗಾರಿಗೆ ಹೇಳು ಬಂದು ನೋಡಕ್ಕೆ. ಮದುವೆ ಮಾತುಕತೆ ಮುಗಿಸಿ ಮದುವೆ ಮಾಡಿಬಿಡೋಣ ಅಂತ ಹೇಳ್ರಿ. ನೀವೇನು ಹೋಗ್ಬೇಡ್ರಿ, ಆಕಿನೇ ಕಳಿಸ್ರಿ. ಆಕಿನೇ ಹೋಗ್ಲಿ. ಏನಾಗೈತೆ ಅನ್ನೋದು ಆಕಿನೇ ಅವನಿಗೆ ತಿಳಿಸಿ ಹೇಳಿ ಮದುವೆ ಮಾಡ್ಕೊಳ್ಳಿ. ಸರಿ ಆಯ್ತು. ಛೇ, ಈ ಥರ ತೊಂದರೆ ಕೊಡೋಂಥ ಹೆಣ್ಮಕ್ಳು ಹೆಂಗಪ್ಪ? ಅವ್ರ ಮನೆ ಅಕ್ಕಿ ಸುತ್ತಮುತ್ತಲು ಇದ್ದವ್ರು ಎಷ್ಟು ವಿಲ ಅಂತಾರ ಮನ ಮರ್ಯಾದೆಗೆ ಅಂಜಿ ಅನ್ನೋದನ್ನ ಈ ಹೆಣ್ಮಕ್ಳಾತು ಗಂಡು ಮಕ್ಳಾತು ಯಾಕೆ ಯೋಚನೆ ಮಾಡಂಗಿಲ್ಲ ಅಂತ.